ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಜಾರ್ ಆ್ಯಪಿಂದ ಯಾವ ರೀತಿ ನಿಮ್ಮ ಸೇವಿಂಗ್ಸ್ ಬಂದ್ಬಿಟ್ಟು ಇದಾಗುತ್ತೆ ಅಂತ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸೇವಿಂಗ್ಸ್ ಯಾವ ರೀತಿ ಸ್ಕ್ಯಾಮ್ ನಡಿಬೋದು ಅನ್ನೋದು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಾರ್ ಆ್ಯಪ್ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಮೊದಲನೇದಾಗಿ ತೋರಿಸೋದು ಏನಂದರೆ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ನೀವು ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಲೈಕ್ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ ಆಗಿರ್ಬೋದು, ಈ ರೀತಿಯಾದ ಕೆಲವು ಡೀಟೇಲ್ಸ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೊಟ್ಟು ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋತೀರಾ. ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಕೇಳೋಂಥ ಡೀಟೇಲ್ಸ್ ಲೈಕ್ ನಿಮ್ಮ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾದ ಹಲವು ಡಾಕ್ಯುಮೆಂಟ್ಸ್ನ ಕೇಳುತ್ತೆ. ಈ ರೀತಿಯಾದ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಸೇವಿಂಗ್ಸ್ ನೀವು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಲೈಕ್ 5 ರೂಪೀಸ್ ಆಗಿರ್ಬೋದು, 10 ರೂಪೀಸ್ ಆಗಿರ್ಬೋದು, 15 ರೂಪೀಸ್ ಆಗಿರ್ಬೋದು, ಈ ರೀತಿಯಾಗಿ ನೀವು ನೋಡಿ ಡೈಲಿ ಸೇವಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ನೋಡಿ, ಈ ಥರ ಸೇವಿಂಗ್ಸ್ ಮಾಡಾದ್ಮೇಲೆ ನೀವು ವಿಡ್ರಾ ಮಾಡೋಕ್ಕೆ ಹೋದಾಗ ವಿಡ್ರಾದಲ್ಲಿ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ಲೈಕ್ ನೀವು ಯಾವ ರೀತಿಯಾಗಿ ವಿಡ್ರಾ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಅಲ್ಲಿ ಕ್ಯಾಶ್ 2 ಆಪ್ಷನ್ ಇರುತ್ತೆ. ಒಂದು ಕ್ಯಾಶ್ ವಿಡ್ರಾವಲ್ಲು, ಇನ್ನೊಂದು ಬಂದ್ಬಿಟ್ಟು ಟರ್ನ್ ಇಂಟು ಗೋಲ್ಡ್. ಅಂದರೆ ಅದು ನೀವು ಸೇವ್ ಮಾಡಿರೋಂಥ ಅಮೌಂಟ್ನ ನೀವು 1 ಗ್ರಾಮ್ ಆಗಿರ್ಬೋದು, 2 ಗ್ರಾಮ್ ಆಗಿದ್ದು ಗೋಲ್ಡ್ ಆಗಿ ಬದಲಾಯಿಸ್ಬೋದು. ಬಟ್ ಏನಂದರೆ ಇಲ್ಲಿ ಯಾವ ರೀತಿ ಸ್ಕ್ಯಾಮ್ ನಡೀತಿದೆ ಅಂದರೆ ಜಸ್ಟ್ ನೀವು ಏನು ಅಮೌಂಟಲ್ಲಿ ಹಾಕಿರ್ತೀರ ಅದು ಲೈಕ್ 50 ಆಗಿರ್ಬೋದು, 100s ಆಗಿರ್ಬೋದು, ಈ ರೀತಿಯಾಗಿ ಜಾಸ್ತಿ ಆದಮೇಲೆ ಅಲ್ಲಿ ಲಾಕಿಂಗ್ ಫೀ ಅಂತ ಇರುತ್ತೆ. ಅದು ಯಾವಾಗ ಜಾಸ್ತಿ ಅಮೌಂಟ್ ನೀವು ಲೈಕ್ ಅದಕ್ಕೆ ಸೇವ್ ಮಾಡ್ತಾ ಇರ್ತೀರಾ ಆವಾಗ ಬಂದ್ಬಿಟ್ಟು ಅಲ್ಲಿ ಸ್ಕ್ಯಾಮ್ ಅನ್ನೋದು ಜನ್ರೇಟ್ ಆಗುತ್ತೆ. ಯಾವ ರೀತಿ ಅಂದರೆ ಲೈಕ್ ಒಂದೊಂದು ಕಸ್ಟಮರಿಂದನೂ 1 ರೂಪಾಯಿನ ಯಾವುದೇ ರೀತಿಯಾಗಿ ಡಿಡಕ್ಟ್ ಮಾಡ್ಕೋತಾರೆ ಅವರು. ಮತ್ತು ಲಾಕಿಂಗ್ ಫೀಸ್ನಲ್ಲಿ 200 ಆಗಿರ್ಬೋದು, ಮತ್ತು 500 ರೂಪಾಯಿ ಆಗಿರ್ಬೋದು, ಮತ್ತು ಇದೇ ರೀತಿ 600, 700 ರೂಪಾಯಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಅಮೌಂಟ್ಗಳನ್ನ ಅವ್ರು ಏನು ಮಾಡ್ತಾರೆ ಅಂದರೆ ಲೈಕ್ ಲಾಕಿಂಗ್ ಫೀ ಅಂದ್ಬಿಟ್ಟು ಲಾಕ್ ಮಾಡ್ತಾರೆ. ಲೈಕ್ ಅವಾಗ ಏನಾಗುತ್ತೆ ಅಂದರೆ ನೀವು ಸೇವ್ ಮಾಡಿರೋ ಅಮೌಂಟ್ನ ಅರ್ಧ ಅಮೌಂಟು ವಿಡ್ರಾ ಮಾಡೋದಕ್ಕಾಗಲ್ಲ. ಇದು ಆ್ಯಕ್ಚುಲಾಗಿ ಆಗುವಂಥ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಆ್ಯಪ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಎಲ್ಲರೂ ಕೂಡ ಆ್ಯಪ್ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಆ್ಯಪ್ನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬಟ್ ಈ ಆ್ಯಪ್ನಿಂದ ಆಗುವಂತಹ ಅಡ್ವಾಂಟೇಜಸ್ ಆಗಿರ್ಬೋದು ಮತ್ತು ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು ಈ ಎರಡರ ಬಗ್ಗೆ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಜಾರ್ ಆ್ಯಪಲ್ಲಿ ನಿಮಗೆ ಆಗುವಂತಹ ಅಡ್ವಾಂಟೇಜಸ್ ಏನೇನೆಂದರೆ ಲೈಕ್ ಏನಂದರೆ ನಿಮಗೆ ಆ ಆ್ಯಪ್ ಏನು ಗೈಡ್ ಮಾಡುತ್ತೆ ಅಂದರೆ ಲೈಕ್ ಒಂದು ಸೇವಿಂಗ್ಸ್ನ ಯಾವ ರೀತಿ ಮಾಡೋದು ಮತ್ತು ಅದು ಯಾವ ರೀತಿ ಪೊಟೆನ್ಷಿಯಲ್ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ಇದರಲ್ಲಿ ನೀವು ಅಮೌಂಟ್ನ ಸೇವ್ ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟು ಅಮೌಂಟ್ನ ಸೇವ್ ಮಾಡ್ತಿದ್ರೆ ಅಷ್ಟು ಕೂಡ ವಿಡ್ರಾ ಮಾಡೋಕ್ಕಾಗತ್ತಾನಾಗಿದ್ರೆ ಮಾತ್ರ ಸೇವಿಂಗ್ಸ್ ಮಾಡಿ. ಬಟ್ ಅದರಲ್ಲಿ ಲೈಕ್ 1 ರೂಪಾಯಿ ಆಗಿರ್ಬೋದು, 2 ರೂಪೀಸ್ ಆಗಿರ್ಬೋದು, ಈ ರೀತಿ ಕಟ್ಟಾದರೆ ಪರವಾಗಿಲ್ಲ. ಬಟ್ ಏನಿದ್ರು 700, 800 ಈ ಥರ ಲಾಕಿಂಗ್ ಫೀ ಆದರೆ ಪ್ರಾಬ್ಲಮ್ ಆಗುತ್ತೆ. ಇದೇ ರೀತಿಯಾಗಿ ಜಾರ್ ಆ್ಯಪಲ್ಲಿ ಯಾರ್ಯಾರು ಸೇವಿಂಗ್ಸ್ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ಅವ್ರನ್ನೆಲ್ಲನೂ ಕೂಡ ನಾನು ನೋಡಿನೇ ಈ ವಿಡಿಯೋ ಮಾಡ್ತಾ ಇರೋದು. ಅವ್ರದ್ದು ಕೂಡ ಅಮೌಂಟು 800 ಆಗಿರ್ಬೋದು, 900 ಕೆಲವೊಬ್ರದ್ದು 1500 ಕೂಡ ಲಾಕಿಂಗ್ ಫೀ ಆಗಿದೆ. ಅವ್ರ ಅಮೌಂಟ್ ಕೂಡ ಯಾವುದು ಕೂಡ ವಿಡ್ರಾ ಮಾಡೋದಕ್ಕೆ ಆಗ್ತಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ ಅವ್ರು ಫೇಸ್ ಮಾಡ್ತಿರೋದ್ರಿಂದನೇ ಈ ವಿಡಿಯೋದಲ್ಲಿ ನಾನು ಈ ಒಂದು ಸೊಲ್ಯೂಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಈ ಜಾರ್ ಆ್ಯಪಲ್ಲಿ ಆಗುವಂಥ ಅಡ್ವಾಂಟೇಜಸ್ ಏನಂದರೆ ಒಂದು ನೀವು ಸೇವಿಂಗ್ಸ್ ಮಾಡೋದ್ರಿಂದ ನಿಮಗೆ ಅದು ಯೂನಿವರ್ಸಲ್ಲಿ ಯೂಸ್ ಆಗುತ್ತೆ. ಬಟ್ ಇನ್ನೊಂದು ಏನಂದರೆ ಪೊಟೆನ್ಷಿಯಲ್ ಆಗಿ ನೀವು ಅಮೌಂಟ್ನ ಸೇವಿಂಗ್ ಮಾಡೋದು ಯಾವ ರೀತಿ ಅಂತ ಒಂದು ಪ್ಲ್ಯಾನ್ನ ಕಲಿತೀರಾ. ಮತ್ತು ಅದರಲ್ಲಿ ಆಗುವಂಥ ಸೇವಿಂಗ್ಸಲ್ಲಿ ಯಾವ ಅಮೌಂಟ್ ಎಲ್ಲಿ ಖರ್ಚು ಮಾಡಬೇಕು ಮತ್ತು ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಆದಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಡಿಸ್ಅಡ್ವಾಂಟೇಜಸ್ ಏನಂದರೆ ಇದರಲ್ಲಿ ಯಾವ ರೀತಿ ಸ್ಕ್ಯಾಮ್ ನಡೀತಿದೆ ಅಂದರೆ ಈ ಅಮೌಂಟ್ ಯಾವ ರೀತಿ ಡಿಡಕ್ಟ್ ಆಗುತ್ತಲ್ಲ ಅದರಲ್ಲಿ ನಿಮ್ಮ ಸೇವಿಂಗ್ಸ್ ಅನ್ನೋದೇನಾಗುತ್ತೆ ಡಿಡಕ್ಟ್ ಆಗುತ್ತೆ. ಸೇವಿಂಗ್ಸ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತಲ್ವ, ಇದು ಒಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಪ್ನ ಯೂಸೇಜಲ್ಲಿ ಯಾವುದೇ ರೀತಿ ಇಶ್ಯೂಸ್ ಏನೂ ಇಲ್ಲ. ಲೈಕ್ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ ಅನ್ನೋದು ಮತ್ತು ಆ್ಯಪ್ ವರ್ಕ್ ಆಗ್ತಿಲ್ಲ ಅನ್ನೋದು ಆ ರೀತಿ ಯಾವುದೋ ಸೇವಿಂಗ್ಸ್ ಪ್ರಾಬ್ಲಮ್ ಯಾವುದೂ ಇಲ್ಲ. ಬಟ್ ಇದರಲ್ಲಿ ಗೋಲ್ಡ್ ಅನ್ನೋದೇನು ಸೇಲ್ ಮಾಡ್ತಿದ್ರೆ ಅದು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಆಗಿರೋದಿಲ್ಲ. ಓಕೆ, ನೀವು 1000 ರೂಪೀಸ್ ಸೇವ್ ಮಾಡಿ ನೀವು ಅದನ್ನು ಕೂಡ ಕನ್ವರ್ಟ್ ಮಾಡಿ ಗೋಲ್ಡ್ನ ತೊಗೋತೀನಿ ಅಂದರೆ ಆ್ಯಪಲ್ಲಿ ಯಾವುದೂ ಕೂಡ 1000 ರೂಪೀಸ್ ಅಬೋವ್ ಇರೋ ಐಟಮ್ ಇದೆ ಹೊರತು ಗೋಲ್ಡ್ ಇದೆ ಹೊರತು. ಬಟ್ ನಾರ್ಮಲ್ ಅಮೌಂಟ್ಗೆ ಯಾವುದೇ ರೀತಿ ಗೋಲ್ಡ್ ಸಿಗೋದಿಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.